ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಗೂಗಲಿಂದ ಹೈರ್ ಮಾಡ್ತಾ ಇದ್ದಾರೆ. ಅಂದರೆ ವರ್ಕ್ ಫ್ರಮ್ ಹೋಮ್ ಜಾಬಿಗೆ ಗೂಗಲ್ ಕಡೆಯಿಂದ ಜಾಬ್ 2026 60,000ಕ್ಕೂ ಹೆಚ್ಚು ಸಂಬಳದ ಕಸ್ಟಮರ್ ಸಪೋರ್ಟ್ ಅಸಿಸ್ಟೆಂಟು ವರ್ಕ್ ಫ್ರಮ್ ಹೋಮ್ ಜಾಬು ಕೆಲಸವಾಗಿರುತ್ತದೆ. ಇದು ಮನೆಯಿಂದಲೇ ಮಾಡುವಂಥ ಕೆಲಸ. ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು, ಇಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದವರು ಇಲ್ಲದವರು ಇಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಸರಿ, ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಅರ್ಜಿಯನ್ನು ಯಾವ ರೀತಿ ಸಲ್ಲಿಸೋದು ಈ ವಿಡಿಯೋದಲ್ಲಿ ವಿವರವಾಗಿ ಹೇಳ್ತಾ ಇದ್ದೀನಿ, ಸ್ಕಿಪ್ ಮಾಡದೆ ನೋಡಿ, ಹೌದಲ್ವಾ? ಸರಿ, ಇದು ಗೂಗಲ್ ವರ್ಕ್ ಫ್ರಮ್ ಹೋಮ್ ಜಾಬ್ 2026 ತಿಂಗಳಿಗೆ 60,000ಕ್ಕೂ ಹೆಚ್ಚು ಸಂಬಳ, ಮನೆಯಲ್ಲೇ ಮಾಡುವಂಥ ಕೆಲಸ ಅಂತ ಹೇಳಿದ್ದಾರೆ. ಇಂದಿನ ದಿನದಲ್ಲಿ ವರ್ಕ್ ಫ್ರಮ್ ಹೋಮ್ ಜಾಬ್ ಉದ್ಯೋಗಗಳಿಗೆ ಬೇಡಿಕೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು, ವಿಶೇಷವಾಗಿ ವಿದ್ಯಾರ್ಥಿಗಳು, ಗೃಹಿಣಿಯರು, ಉದ್ಯೋಗ ಹುಡುಕುತ್ತಿರುವ ಯುವಕರು ಹಾಗೂ ಹೆಚ್ಚುವರಿ ಆದಾಯ ಗಳಿಸಲು ಬಯಸುವವರು, ಮನೆಯಿಂದಲೇ ಕೆಲಸ ಮಾಡಲು ಆಸಕ್ತಿ ಇರುವವರು, ಇಂಥವರಿಗೆ ಇದೀಗ ಒಂದು ಉತ್ತಮ ಅವಕಾಶ ಅಂತ ಹೇಳಬಹುದು. ಇದು ಮೈಕ್ರೋ 1 ಎಂಬ ಅಂತಾರಾಷ್ಟ್ರೀಯ ಸಂಸ್ಥೆ ಕಸ್ಟಮರ್ ಸಪೋರ್ಟ್ ಅಸಿಸ್ಟೆಂಟ್ ಹುದ್ದೆಗೆ ನೇಮಕಾತಿ ಮಾಡುತ್ತಿದ್ದು, ಈ ಉದ್ಯೋಗವನ್ನು ಸಂಪೂರ್ಣವಾಗಿ ಮನೆಯಿಂದಲೇ ಮಾಡಬಹುದು. ತಿಂಗಳಿಗೆ ಸುಮಾರು 60,000ಕ್ಕೂ ಹೆಚ್ಚು ಸಂಬಳ ಆದಾಯ ಗಳಿಸುವಂಥ ಕೆಲಸವಾಗಿದ್ದು, ಇದು ಮೈಕ್ರೋ 1 ಸಂಸ್ಥೆ ಎಂದರೆ ಇದು ಒಂದು ಜಾಗತಿಕ ಸಂಸ್ಥೆಯಾಗಿದ್ದು, ಕೃತಕ ಬುದ್ಧಿ ಮತ್ತು AI ತಂತ್ರಜ್ಞಾನ ಅಭಿವೃದ್ಧಿಗೆ ಸಹಾಯ ಮಾಡುತ್ತದೆ. ಈ ಸಂಸ್ಥೆ ವಿವಿಧ ಕ್ಷೇತ್ರಗಳ ಪರಿಣಿತರನ್ನು AI ಮಾದರಿಗಳಿಗೆ ತರಬೇತಿ ನೀಡಲು ಸಮರ್ಪಿಸುತ್ತಿದೆ. ಹಣಕಾಸು, ಆರೋಗ್ಯ, ಶಿಕ್ಷಣ, ಇಂಜಿನಿಯರಿಂಗು ಸೇರಿದಂತೆ ಹಲವಾರು ಕ್ಷೇತ್ರಗಳ ಅನುಭವಿಗಳನ್ನು AI ಅಭಿವೃದ್ಧಿಯಲ್ಲಿ ಭಾಗಿಯಾಗುವಂತೆ ಮಾಡುತ್ತದೆ. ಈ ಸಂಸ್ಥೆಯ ಉದ್ದೇಶ ವಿಶ್ವದ ಕೋಟ್ಯಾಂತರ ಜನರಿಗೆ ಅವರ ಕೌಶಲ್ಯಗಳ ಮೂಲಕ ಅರ್ಥಪೂರ್ಣ ಉದ್ಯೋಗಾವಕಾಶವನ್ನು ಒದಗಿಸುವುದು. ಹುದ್ದೆಯ ಹೆಸರು ಕಸ್ಟಮರ್ ಸಪೋರ್ಟ್ ಅಸಿಸ್ಟೆಂಟು. ಉದ್ಯೋಗದ ಪ್ರಕಾರ ಇದು ಕಾಂಟ್ರಾಕ್ಟರ್ ಜಾಬು, ರಿಮೋಟ್ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿದ್ದು, ಫುಲ್ ಟೈಮು ಮತ್ತು ಫ್ಲೆಕ್ಸಿಬಲ್ ವರ್ಕ್ ಆಗಿದ್ದು, ಈ ಹುದ್ದೆಗೆ ಗಂಟೆಗೆ ಸುಮಾರು $20 ರಿಂದ $70 ಪಾವತಿಸಲಾಗುತ್ತದೆ. ಅಂದರೆ ಭಾರತೀಯ ಕರೆನ್ಸಿಯಲ್ಲಿ ನೋಡಿದರೆ ಅನುಭವ ಮತ್ತು ಕೆಲಸದ ಅವಧಿಯನ್ನು ಅವಲಂಬಿಸಿ ತಿಂಗಳಿಗೆ ಸುಮಾರು 60,000 ದಿಂದ 2 ಲಕ್ಷಕ್ಕೂ ಹೆಚ್ಚು ಹಣವನ್ನು ಗಳಿಸುವಂಥ ಸಾಧ್ಯತೆ ಇದೆ. ಈ ಕೆಲಸದಲ್ಲಿ ನೀವು ಏನು ಮಾಡಬೇಕು? ಕಸ್ಟಮರ್ ಸಪೋರ್ಟ್ ಅಸಿಸ್ಟೆಂಟ್ ಆಗಿ ನೀವು ಗ್ರಾಹಕರ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕು ಮತ್ತು AI ವ್ಯವಸ್ಥೆಗಳನ್ನು ಸುಧಾರಿಸಲು ಸಹಾಯ ಮಾಡಬೇಕು. ನಿಮ್ಮ ಮುಖ್ಯ ಜವಾಬ್ದಾರಿಗಳು: ಗ್ರಾಹಕರ ಪ್ರಶ್ನೆಗಳಿಗೆ ಸ್ಪಷ್ಟ ಮತ್ತು ಸ್ನೇಹಪರ ಉತ್ತರವನ್ನು ನೀಡುವುದು, ಇಮೇಲು, ಚಾಟು ಅಥವಾ ಇತರೆ ಮಾಧ್ಯಮಗಳ ಮೂಲಕ ಗ್ರಾಹಕರಿಗೆ ಸಹಾಯವನ್ನು ಮಾಡುವುದು, AI ಆಧಾರಿತ ಕಸ್ಟಮರ್ ಸಪೋರ್ಟ್ ವ್ಯವಸ್ಥೆಗಳನ್ನು ಉತ್ತಮಗೊಳಿಸಲು ಅಭಿಪ್ರಾಯ ನೀಡುವುದು, ಗ್ರಾಹಕರ ಸಮಸ್ಯೆಗಳನ್ನು ವಿಶ್ಲೇಷಿಸಿ ಪರಿಹಾರ ಸೂಚಿಸುವುದು, ಸಪೋರ್ಟ್ ಕನ್ವರ್ಸೇಷನ್ಗಳನ್ನು ಪರಿಶೀಲಿಸಿ ಗುಣಮಟ್ಟವನ್ನು ಕಾಪಾಡುವುದು, ಸಾಮಾನ್ಯವಾಗಿ ಎದುರಾಗುವ ಸಮಸ್ಯೆಗಳನ್ನು ದಾಖಲಿಸುವುದು ಮತ್ತು ತಂಡದೊಂದಿಗೆ ಸಂವಹನ ನಡೆಸಿ ಕೆಲಸದ ಗುಣಮಟ್ಟವನ್ನು ಸುಧಾರಿಸುವುದು, ಗ್ರಾಹಕರ ಮಾಹಿತಿಯ ಗೌಪ್ಯತೆಯನ್ನು ಕಾಪಾಡುವುದು. ಇಲ್ಲಿ ಬೇಕಾಗಿರುವಂಥ ಕೌಶಲ್ಯಗಳು: ಇಲ್ಲಿ ಉತ್ತಮ ಕನ್ನಡ ಅಥವಾ ಇಂಗ್ಲೀಷ್ ಬರವಣಿಗೆ ಕೌಶಲ್ಯ, ಉತ್ತಮ ಮಾತುಕತೆ ಕೌಶಲ್ಯ, ಗ್ರಾಹಕರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಸಾಮರ್ಥ್ಯ, ಕಸ್ಟಮರ್ ಸಪೋರ್ಟ್ ಅನುಭವ, ಸಮಸ್ಯೆ ಪರಿಹಾರ ಕೌಶಲ್ಯ, ವಿಶ್ಲೇಷಣಾತ್ಮಕ ಚಿಂತನೆ, ಗಮನದಿಂದ ಕೆಲಸ ಮಾಡುವಂಥ ಅಭ್ಯಾಸ ಮತ್ತು ರಿಮೋಟ್ ಟೀಮ್ ಜೊತೆಗೆ ಕೆಲಸ ಮಾಡುವಂಥ ಸಾಮರ್ಥ್ಯ, ಡಾಕ್ಯುಮೆಂಟೇಷನ್ ಕೌಶಲ್ಯ ಇರಬೇಕು. ಅನುಭವದ ಅಗತ್ಯವೇ? ಈ ಉದ್ಯೋಗಕ್ಕೆ ವಿಶೇಷತೆ ಎಂದರೆ AI ಕ್ಷೇತ್ರದಲ್ಲಿ ಅನುಭವ ಇರಬೇಕೆಂಬ ಅವಶ್ಯಕತೆ ಇರುವುದಿಲ್ಲ. ಆದರೆ ಕಸ್ಟಮರ್ ಸಪೋರ್ಟ್ ಅಥವಾ ಕ್ಲೈಂಟ್ ಹ್ಯಾಂಡ್ಲಿಂಗ್ ಅನುಭವ ಇದ್ದರೆ ಹೆಚ್ಚುವರಿ ಅವಕಾಶ ಸಿಗಬಹುದು. ಇಲ್ಲಿ ಎಕ್ಸ್ಪೀರಿಯೆನ್ಸ್ ಇಲ್ಲದವರು ಕೂಡ ಉತ್ತಮ ಕಮ್ಯುನಿಕೇಷನ್ ಸ್ಕಿಲ್ ಇದ್ದರೆ ಸಾಕು, ನೀವು ಆಯ್ಕೆಯಾಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಹೆಚ್ಚುವರಿ ಅರ್ಹತೆಗಳು: AI ಟೂಲ್ಸ್ ಬಳಕೆ ತಿಳಿದಿರಬೇಕು, ಪ್ರೊಸೆಸ್ ಇಂಪ್ರೂವ್ಮೆಂಟ್ ಅನುಭವ, ಟ್ರೈನಿಂಗ್ ಅಥವಾ ಕೋಚಿಂಗ್ ಅನುಭವ, ಹಲವು ಭಾಷೆಗಳು ಮಾತನಾಡುವಂಥ ಸಾಮರ್ಥ್ಯ ಇರಬೇಕು. ಈ ಉದ್ಯೋಗದ ಪ್ರಯೋಜನಗಳು: ಮನೆಯಲ್ಲೇ ಮಾಡುವಂಥ ಕೆಲಸ, ಅಂತಾರಾಷ್ಟ್ರೀಯ ಸಂಸ್ಥೆಯೊಂದಿಗೆ ಕೆಲಸ ಮಾಡುವಂಥ ಅವಕಾಶವಾಗಿದ್ದು, ಉತ್ತಮ ಸಂಬಳ, ಫ್ಲೆಕ್ಸಿಬಲ್ ವರ್ಕ್ ಎನ್ವೈರ್ನಮೆಂಟು, AI ಕ್ಷೇತ್ರದಲ್ಲಿ ಅನುಭವ ಪಡೆಯುವಂಥ ಅವಕಾಶ, ಕರಿಯರ್ ಗ್ರೋತ್ ಮತ್ತು ಜಾಗತಿಕ ತಂಡದೊಂದಿಗೆ ಕೆಲಸ ಮಾಡುವಂಥ ಅನುಭವ. ಇಲ್ಲಿ ಅರ್ಜಿಯನ್ನು ವಿದ್ಯಾರ್ಥಿಗಳು, ಗೃಹಿಣಿಯರು, ಎಕ್ಸ್ಪೀರಿಯೆನ್ಸ್ ಇದ್ದವರು ಇಲ್ಲದವರು, ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್, ಕಾಲ್ ಸೆಂಟರ್ ಎಕ್ಸ್ಪೀರಿಯೆನ್ಸ್ ಇರುವವರು, ವರ್ಕ್ ಫ್ರಮ್ ಹೋಮ್ ಜಾಬ್ ಹುಡುಕುತ್ತಿರುವವರು, ಕಮ್ಯುನಿಕೇಷನ್ ಸ್ಕಿಲ್ ಉತ್ತಮವಾಗಿರುವವರು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು.
ಆಯ್ಕೆ ಪ್ರಕ್ರಿಯೆ ಇದೆಲ್ಲ ಸಾಮಾನ್ಯವಾಗಿ ಆನ್ಲೈನ್ ಅಪ್ಲಿಕೇಶನು, ರಿಸ್ಯೂಮ್ ಸ್ಕ್ರೀನಿಂಗು, AI ಬೇಸ್ಡ್ ಅಸೆಸ್ಮೆಂಟು, ಆನ್ಲೈನ್ ಇಂಟರ್ವ್ಯೂ, ಫೈನಲ್ ಸೆಲೆಕ್ಷನು ಹಂತಗಳು ಇರುತ್ತದೆ. ಅರ್ಜಿ ಸಲ್ಲಿಸುವ ಮೊದಲು ಗಮನಿಸಬೇಕಾದಂಥ ವಿಷಯಗಳು: ನಿಮ್ಮ ರಿಸ್ಯೂಮನ್ನು ಅಪ್ಡೇಟ್ ಮಾಡಿಕೊಳ್ಳಿ, ಕಮ್ಯುನಿಕೇಷನ್ ಸ್ಕಿಲ್ ಉತ್ತಮವಾಗಿರಿ, ಪ್ರೊಫೆಷನಲ್ ಇಮೇಲ್ ಐಡಿಯನ್ನು ಬಳಸಿ, ಆನ್ಲೈನ್ ಇಂಟರ್ವ್ಯೂಗೆ ಸಿದ್ಧರಾಗಿ, ಸ್ಟೇಬಲ್ ಇಂಟರ್ನೆಟ್ ಕನೆಕ್ಷನ್ ಕೂಡ ಇರಬೇಕು, ನಿಮ್ಮಲ್ಲಿ ಲ್ಯಾಪ್ಟಾಪು ಮತ್ತು ಹೆಡ್ಫೋನು ಮತ್ತು ಉತ್ತಮವಾದ ಇಂಟರ್ನೆಟ್ ಕನೆಕ್ಷನ್ ಇರಬೇಕು. ಒಂದು ವೇಳೆ ನಿಮ್ಮಲ್ಲಿ ಲ್ಯಾಪ್ಟಾಪ್ ಅಥವಾ PC ಇಲ್ಲ ಅಂದರೆ ನಿಮಗೆ ಪ್ರಾಡಕ್ಟ್ ಬಗ್ಗೆ ಮಾಹಿತಿಯನ್ನು ನಾನು ವಿಡಿಯೋದಲ್ಲಿ ಟ್ಯಾಗ್ ಮಾಡ್ತಾ ಇರ್ತೀನಿ. ನಿಮಗೆ ಬೇಕಾದರೆ ಲ್ಯಾಪ್ಟಾಪು, ಹೆಡ್ಫೋನು ಬೈ ಮಾಡ್ಕೋಬೋದು. ಹಾಗೆ ನಿಮ್ಮ ಇಂಟರ್ನೆಟ್ ಕನೆಕ್ಷನ್ ಕೂಡ ಉತ್ತಮವಾಗಿರಬೇಕು. ಈ ಉದ್ಯೋಗ ಯಾಕೆ ವಿಶೇಷ? ಇದು ಕೇವಲ ಕಸ್ಟಮರ್ ಸಪೋರ್ಟ್ ಕೆಲಸ ಮಾತ್ರವಲ್ಲ, ನೀವು AI ಅಭಿವೃದ್ಧಿಗೆ ನೇರವಾಗಿ ಸಹಕರಿಸುವ ಅವಕಾಶವನ್ನು ಪಡೆಯುತ್ತೀರಿ. ನಿಮ್ಮ ಅನುಭವ ಮತ್ತು ಜ್ಞಾನವನ್ನು ಬಳಸಿಕೊಂಡು ಮುಂದಿನ ತಲೆಮಾರಿನ AI ವ್ಯವಸ್ಥೆಗಳನ್ನು ಉತ್ತಮಗೊಳಿಸಲು ಸಹಾಯ ಮಾಡಬಹುದು. ಕೊನೆಯ ಮಾತು: ಮನೆಯಲ್ಲೇ ಕುಳಿತು ಉತ್ತಮ ಸಂಬಳದ ಉದ್ಯೋಗ ಹುಡುಕುತ್ತಿರುವವರಿಗೆ ಮೈಕ್ರೋ ಒಂದು ಕಸ್ಟಮರ್ ಸಪೋರ್ಟ್ ಅಸಿಸ್ಟೆಂಟ್ ಹುದ್ದೆ ಉತ್ತಮ ಅವಕಾಶವಾಗಿದ್ದು, ಉತ್ತಮ ಕಮ್ಯುನಿಕೇಷನ್ ಸ್ಕಿಲ್ಸು, ಸಮಸ್ಯೆ ಪರಿಹಾರ ಸಾಮರ್ಥ್ಯ ಮತ್ತು ಕಲಿಯುವ ಮನೋಭಾವ ಇದ್ದರೆ ನೀವು ಈ ಉದ್ಯೋಗಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ವರ್ಕ್ ಫ್ರಮ್ ಹೋಮ್ ಜಾಬ್ ಉದ್ಯೋಗಗಳನ್ನು ಹುಡುಕುತ್ತಿರುವ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಉದ್ಯೋಗ ಸಂಬಂಧಿತ ಹೊಸ ಅಪ್ಡೇಟ್ಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಅಪ್ಲೈ ಮಾಡುವಂಥ ಲಿಂಕು ನಿಮಗೆ ಕಮೆಂಟ್ ಬಾಕ್ಸು ಇಲ್ಲ ಡಿಸ್ಕ್ರಿಪ್ಷನಲ್ಲಿ ನಾನು ಪಿನ್ ಮಾಡ್ತೇನೆ. ಇಲ್ಲಾಂದರೆ ನಮ್ಮ ಸೋಷಿಯಲ್ ಮೀಡಿಯಾ ಟೆಲಿಗ್ರಾಮಲ್ಲಿ ನಿಮಗೆ ಕೂಡ ಅಲ್ಲಿ ಕೂಡ ನೇರವಾಗಿ ನಾನು ವಿಡಿಯೋ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಅಲ್ಲಿ ಕೂಡ ಲಿಂಕನ್ನು ಶೇರ್ ಮಾಡ್ತಾ ಇರ್ತೀನಿ. ಹಾಗಾಗಿ ನೀವು ನೇರವಾಗಿ ಕೆಲಸಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿಯನ್ನು ಸಲ್ಲಿಸುವಂಥ ವಿಧಾನ ತುಂಬ ಸುಲಭವಾಗಿದ್ದು, ನೀವು ಲಿಂಕನ್ನು ಕ್ಲಿಕ್ ಮಾಡಿದ ತಕ್ಷಣವೇ ನೀವು ನೇರವಾಗಿ ಆಫಿಷಿಯಲ್ ವೆಬ್ಸೈಟಿಗೆ ಹೋಗಿ ವಿಸಿಟ್ ಆಗ್ತೀರಾ. ಅಲ್ಲಿಂದ ನೀವು ನೇರವಾಗಿ ಕೆಲಸಕ್ಕೆ ಅಪ್ಲೈ ಮಾಡಬಹುದು. ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ವಿಡಿಯೋನ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್, ವಂದೇ ಮಾತರಂ.